ಅಸಮಾಧಾನಗೊಂಡಿರುವಂತಹ ಬಿಜೆಪಿಯ ನಾಯಕರಿಗೆ ಇಲ್ಲಿ ಎಂಎಲ್ಸಿ ಟಿಕೆಟ್ ನೀಡಲಾಗತ್ತಾ? ಮಾಜಿ ಸಚಿವರಿಗೆ ಎಂಎಲ್ಸಿ ಟಿಕೆಟ್ ಕೊಟ್ಟಿರುವಂತಹ ಮಾತನ್ನು ಉಳಿಸಿಕೊಳ್ತಾರ ಅನ್ನುವಂಥ ಪ್ರಶ್ನೆ ಈಗ. ಅಸಮಾಧಾನಗೊಂಡಿರುವಂತಹ ಬಿಜೆಪಿಯ ಮಾಜಿ ಸಚಿವರಿಗೆ ಎಂಎಲ್ಸಿ ಟಿಕೆಟ್ ಕೊಡ್ತಾರ? ಹಾಗಾದ್ರೆ ಮಾಧುಸ್ವಾಮಿ ಅವರಿಗೆ ಕೊಟ್ಟ ಮಾತನ್ನ ಬಿಎಸ್ವೈ ಉಳಿಸಿಕೊಳ್ತಾರಾ? ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಲು ಮಾಧುಸ್ವಾಮಿಗೆ ಹೈಕಮಾಂಡ್ನಿಂದ ಎಂಎಲ್ಸಿ ಸ್ಥಾನ ಸಿಗತ್ತಾ? ಇತ್ತೀಚೆಗೆ ಮಾಧುಸ್ವಾಮಿ ಅವರ ಮನವೊಲಿಸಲು ತುಮಕೂರಿಗೆ ಬಂದಿದ್ರು ಬಿಎಸ್ವೈ. ಎಂಎಲ್ಸಿ ಮಾಡಿ ಮೇಲ್ಮನೆ ವಿಪಕ್ಷ ನಾಯಕನಾಗಿ ಮಾಡುವಂಥ ಭರವಸೆಯನ್ನು ಕೊಟ್ಟಿದ್ರು. ಆ ಭರವಸೆಯನ್ನು ಉಳಿಸ್ಕೊಳ್ತಾರಾ? ಅಂದರೆ ಈ ಹಿಂದೆಯೂ ಕೂಡ ಟಿಕೆಟ್ ಕೊಡುವಂಥ ಸಂದರ್ಭದಲ್ಲಿ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದರು ಮಾಧುಸ್ವಾಮಿ ಅವರು. ಹಾಗಾಗಿ ಆ ಟೈಮಲ್ಲಿ ಅವರಿಗೆ ಟಿಕೆಟ್ ಕೈ ತಪ್ಪಿರುವಂಥ ಹಿನ್ನೆಲೆಯಲ್ಲಿ ಆ ಟೈಮಲ್ಲಿ ಮಾತುಕತೆ ಆಗಿದೆ. ಆ ಮಾತುಕತೆಯ ತಕ್ಕಂತೆ ಇವತ್ತು ಬಿಎಸ್ವೈ ನಡೆದುಕೊಳ್ತಾರಾ ಅನ್ನುವಂಥ ವಿಚಾರ. ಮಾಧುಸ್ವಾಮಿ ಅವರಿಗೆ ಕೊಟ್ಟ ಮಾತನ್ನು ಬಿಎಸ್ವೈ ಉಳಿಸಿಕೊಳ್ತಾರಾ? ಕಾಂಗ್ರೆಸ್ಸನ್ನು ಕಟ್ಟಿ ಹಾಕಲು ಮಾಧುಸ್ವಾಮಿಗೆ ಹೈಕಮಾಂಡ್ನಿಂದ ಎಂಎಲ್ಸಿ ಸ್ಥಾನ ಸಿಗತ್ತಾ? ಅವರಿಗೆ ಟಿಕೆಟ್ ನೀಡಲಾಗತ್ತಾ ಅನ್ನುವಂಥದ್ದು. ಎಂಎಲ್ಸಿ ಮಾಡಿ ಮೇಲ್ಮನೆ ವಿಪಕ್ಷ ನಾಯಕನಾಗಿ ಮಾಡುವಂಥ ಭರವಸೆಯನ್ನು ಕೊಟ್ಟಿದ್ದರಂತೆ. ಅದೇ ರೀತಿಯಾಗಿ ನಡೆಯುತ್ತಾ ಅಂಥೇಳಿ ಮಾಜಿ ಸಚಿವ ಮಾಧುಸ್ವಾಮಿಗೆ ಎಂಎಲ್ಸಿ ಮಾಡಿ ಮೇಲ್ಮನೆ ವಿರೋಧ ಪಕ್ಷದ ನಾಯಕನಾಗಿ ಮಾಡುವ ಭರವಸೆಯನ್ನು ರಾಜಾಹುಲಿ ಕೊಟ್ಟಿದ್ರು. ಬಟ್ ಅದಾಗತ್ತಾ ಇಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಯೋಗೀಶ್, ಈಗ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕೋದಕ್ಕೆ ಈ ರೀತಿಯ ಪ್ಲಾನಿಂಗ್ ಅಥವಾ ಕೊಟ್ಟ ಮಾತನ್ನು ಉಳಿಸ್ಕೊಳ್ಳೋದಕ್ಕ? ತುಮಕೂರಿನಲ್ಲಿ ಸಚಿವ ಸೋಮಣ್ಣ ಸ್ಪರ್ಧೆ ಮಾಡದಂತಲ್ಲಿ ಮುನಿಸಿಕೊಂಡಂತ ಮಾಧುಸ್ವಾಮಿಯನ್ನ ಸಮಾಧಾನ ಮಾಡೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳು ನಡೆದಿತ್ತು. ನೇರವಾಗಿ ಮಾಜಿ ಸಿಎಂ ಯಡಿಯೂರಪ್ಪ ಕೂಡ ಬಂದು ಒಂದು ಸಂಧಾನ ಸಭೆಯನ್ನ ಮಾಡಿದ್ರು. ಆ ಸಂಧಾನ ಸಭೆಯಲ್ಲಿ ಒಂದಷ್ಟು ಮುಂದಿನ ದಿನಗಳಿಗೆ ಒಳ್ಳೇದಾಗುತ್ತೆ ಅಂತೇಳಿ ಪ್ರತ್ಯೇಕವಾಗಿ ಮಾಧುಸ್ವಾಮಿ ಜೊತೆ ಮಾತುಕತೆ ನಡೆಸಿದ್ರು. ಈಗ ಚುನಾವಣೆ ಇದೆ, ಪರಿಷತ್ ಚುನಾವಣೆ. ಈ ನೆಲೆಯಲ್ಲಿ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ. ಆದ್ರೆ ಸ್ಥಳೀಯರ ವಿರೋಧ ಕೂಡ ಸಾಕಷ್ಟಿದೆ. ಇದೆಲ್ಲದರ ನಡುವೆ ಮಾಧುಸ್ವಾಮಿಗೆ ಟಿಕೆಟ್ ಕೊಡಿಸ್ತಾರಾ, ಗೆಲ್ಲೋ ಒಂದು ಪ್ರಯತ್ನ ಮಾಡ್ತಾರ ಅನ್ನೋದು ಈಗ ಚರ್ಚೆ ಕಾರಣ ಆಗ್ತದೆ. ಯಾಕಂದ್ರೆ ಯಡಿಯೂರಪ್ಪ ಅವರು ಮಾತು ಕೊಟ್ಟಂತೆ ನಡ್ಕೋತಾರೆ ಅನ್ನೋದು ಸಾಕಷ್ಟು ಬಾರಿ ಸಾಬೀತಾಗಿದೆ. ಆ ವಿಚಾರದಲ್ಲಿ ಮಾಧುಸ್ವಾಮಿ ವಿಚಾರದಲ್ಲೂ ಕೂಡ ಇದು ಮಾತು ಸಾಬೀತಾಗುತ್ತೆ ಅನ್ನೋದು ಲೆಕ್ಕಾಚಾರಗಳು ಶುರುವಾಗಿದೆ. ಒಟ್ಟಲ್ಲಿ ಈಗ ಯಡಿಯೂರಪ್ಪ ಅವರ ಚಿತ್ತ ಈಗ ಮಾಧುಸ್ವಾಮಿಯನ್ನ ಗೆಲ್ಲಿಸುವ ಪ್ರಯತ್ನ ಮತ್ತೆ ಟಿಕೆಟ್ ಕೊಡಿಸೋ ಪ್ರಯತ್ನ ಮಾಡ್ತಾರೆ ಅಂತ ಸಾಕಷ್ಟು ಕೇಳಿ ಬರ್ತಿರೋ ವಿಚಾರ ಈಗ. ಅಂದ್ರೆ ಈ ಎಂಎಲ್ಸಿ ಟಿಕೆಟ್ ವಿಚಾರವಾಗಿ ಮಾಧುಸ್ವಾಮಿ ಅವರು ಏನಾದ್ರು ಮಾತಾಡಿದಾರಾ? ಇಲ್ಲ, ಟಿಕೆಟ್ ವಿಚಾರವಾಗಿ ಇನ್ನೂ ಮಾತಾಡಿಲ್ಲ. ಆದ್ರೆ ಒಂದಷ್ಟು ಹೈಕಮಾಂಡ್ ಜೊತೆ ಅಂದ್ರೆ ಯಡಿಯೂರಪ್ಪ ಸೇರಿದ್ರೆ ಕೆಲವರ ಜೊತೆ ಈ ಬಗ್ಗೆ ಚರ್ಚೆ ಮಾಡಿರ್ಬೋದು ಅಂತ ಗೊತ್ತಾಗ್ತಾ ಇದೆ. ಆದ್ರೆ ಇಲ್ಲೆಲ್ಲೂ ಕೂಡ ಮಾಧ್ಯಮಗಳ ಮುಂದೆ ಹೇಳ್ಕೊಂಡಿಲ್ಲ. ಆದ್ರೆ ತೊಗಡಿ ಶಿವಣ್ಣ ಬೆಂಬಲಿಗರು ಮಾತ್ರ ಒಂದ್ಸಾರಿ ಟಿಕೆಟ್ ಅನ್ನ ಕೊಡಬೇಕು ಅನ್ನೋ ಮನವಿಯನ್ನ ಮಾಡ್ಕೊಂಡಿದ್ರು. ಮಾಧುಸ್ವಾಮಿ ಕೂಡ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಚುನಾವಣೆ ಆದ ನಂತರ ಕೂಡ ಎಲ್ಲೂ ಕಾಣಿಸ್ಕೊಂಡಿಲ್ಲ. ಈಗ ಅವರು ಸಿಕ್ಕಿದ್ರೆ ಬಹುಶಃ ಈ ಬಗ್ಗೆ ಪ್ರಸ್ತಾಪ ಮಾಡಬಹುದು ಅಂತ. ಓಕೆ, ಥ್ಯಾಂಕ್ ಯು ಯೋಗೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇಡೀ ಇಂಡಿಯಾದಲ್ಲಿ ಯಾರಾದರೂ ಗುಡ್ ಪಾರ್ಲಿಮೆಂಟರಿಯನ್ ಇದ್ರೆ ಮಾಧುಸ್ವಾಮಿಯ ಬಗ್ಗೆ ತಮ್ಮಗೆ ಹೇಳ್ತಿದ್ರು. ನಾವು 4 ಜನ ಇದ್ದರು ಸರ್ ಊಟ ಮಾಡಿ. ನಿರೀಕ್ಷೆಗಿಂತ ಕುದುರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.